ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮುಖದ ಸೌಂದರ್ಯನ ಹೆಚ್ಚುವಲ್ಲಿ ಕೂದಲು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ರಿಗೂ ಗೊತ್ತು. ಪ್ರತಿದಿನ 50ರಿಂದ 100 ಕೂದಲು ಉದುರೋದು ಅದು ನಾರ್ಮಲ್. ಅದಕ್ಕಿಂತ ಹೆಚ್ಚಿಗೆ ಕೂದಲು ಉದುರಿದ್ರೆ ಅದನ್ನ ಅಬ್ನಾರ್ಮಲ್ ಅಂತ ಕರಿತೀವಿ. ನಾವು ನಮ್ಮ ಕೂದಲು ಉದುರುವಾಗ ಡಿಫ್ರೆಂಟ್ ಶಾಂಪೂ, ಆಯಿಲ್ಸು, ಕಂಡೀಷ್ನರು, ಸೀರಮು ಎಲ್ಲವನ್ನು ಕೂಡ ಟ್ರೈ ಮಾಡ್ತೀವಿ. ಆಮೇಲೆ ವಿವಿಧ ರೀತಿಯ ಹೇರ್ ಮಾಸ್ಕ್ನು ಕೂಡ ಟ್ರೈ ಮಾಡ್ತೀವಿ. ಅದೇ ರೀತಿ ಹೇರ್ ಕೇರ್ ಟಿಪ್ಸ್ ಇರುವಂತಹ ಅನೇಕ ವಿಡಿಯೋಗಳನ್ನ ನೋಡಿ ಅದರಲ್ಲಿ ಹೇಳಿರೋದನ್ನೆಲ್ಲ ಟ್ರೈ ಮಾಡ್ತೀರಾ. ಆದ್ರೂ ಕೂಡ ನಿಮ್ ಕೂದಲು ಉದುರೋದು ನಿಲ್ಲಲ್ಲ. ಬೇಜಾರಾಗಿ ಸುಮ್ಮನಾಗ್ಬಿಡ್ತೀರಾ. ನಾನು ಈ ವಿಡಿಯೋದಲ್ಲಿ ನಮ್ಗೆ ಅರಿವಿಲ್ಲದಂತೆ ದಿನಾಗ್ಲೂ ನಾವು ಸೇವಿಸೋ ಆಹಾರದಿಂದನೇ ನಮ್ಮ ಕೂದಲು ಉದುರುತ್ತಾ ಇರುತ್ತೆ. ಅದು ಯಾವ ಆಹಾರದಿಂದ ನಮ್ಮ ಕೂದಲು ಉದುರುತ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲದಂತೆ ಯಾವೆಲ್ಲ ಆಹಾರನ ನೀವು ಸೇವಿಸ್ತಿದ್ದೀರಾ, ಯಾವೆಲ್ಲ ಆಹಾರದಿಂದ ನಿಮ್ಮ ಕೂದಲು ಉದುರುತ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದು. ನಮ್ಗೆ ಕೂದಲು ಉದುರೋಕೆ ಪ್ರಮುಖ ಕಾರಣ ಯಾವ್ದಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆಗೋದು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಹೇರ್ ಫಾಲಿಕಲ್ಸ್ ಅಂದ್ರೆ ಕೂದಲಿನ ಬುಡ ಸಡಿಲಾಗುತ್ತೆ. ಕೂದಲಿನ ಬುಡ ಸಡಿಲಾಗೋದ್ರಿಂದ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಮತ್ತೆ ಈ ಇನ್ಸುಲಿನ್ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಹಾರ್ಮೋನ್ಗಳ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ಹೊಸ ಕೂದಲು ಬೆಳೆಯಲ್ಲ. ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಜಾಸ್ತಿ ಮಾಡುವಂತಹ ಆಹಾರಗಳು ಯಾವ್ದ್ಯಾವ್ದು ಅಂತಂದ್ರೆ ಚಾಕ್ಲೇಟು, ಸ್ವೀಟು, ಕ್ಯಾಂಡಿ, ಶುಗರಿ ಫುಡ್ಸು, ಕಾಫಿ, ಟೀ, ಆಡೆಡ್ ಶುಗರ್ಸು, ಸ್ಪೋರ್ಟ್ಸ್ ಡ್ರಿಂಕ್ಸು, ಮತ್ತೆ ಪ್ಯಾಕೇಜ್ಡ್ ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸು, ಸ್ವೀಟ್ ಅಂಡ್ ಟೀ, ಕಾಫಿ ಮತ್ತೆ ಬ್ರೆಡ್. ಇವುಗಳು ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಜಾಸ್ತಿ ಮಾಡುವಂತಹ ಫುಡ್ಗಳು. ಇವು ದೇಹದಲ್ಲಿ ಇನ್ಸುಲಿನ್ ರೈಸ್ ಆಗುವಂತೆ ಮಾಡಿ ಕೂದಲು ಉದುರುವಂತೆ ಮಾಡ್ತವೆ. ಇದನ್ನ ಹೇಗೆ ತಡೆಯೋದಪ್ಪ ಅಂತಂದ್ರೆ ಮೇಲೆ ಹೇಳಿದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಮತ್ತೆ ನೀವು ಪ್ಯಾಕೆಟ್ ಫುಡ್ನ ತಗೊಳ್ಳುವಾಗ ಲೇಬಲ್ ಮೇಲೆ ಆಡೆಡ್ ಶುಗರ್ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾನಡ್ ಜ್ಯೂಸು, ಸೋಡಾಸು, ಕಾರ್ಬೋನೇಟೆಡ್ ಜ್ಯೂಸ್ಗಳನ್ನ ಅವಾಯ್ಡ್ ಮಾಡಿ. ಇದ್ರ ಬದಲು ಫ್ರೆಶ್ ಫ್ರೂಟ್ ಜ್ಯೂಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸಾಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಕಾಫಿ, ಟೀ ಜೊತೆ ಬಿಸ್ಕೆಟ್ ನ ಯೂಸ್ ಮಾಡೋದನ್ನ ಕೂಡ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಮತ್ತೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ನಲ್ಲಿ ಕೂದಲಿನ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ಇರೋದಿಲ್ಲ. ಪ್ರೊಸೆಸಿವ್ ಫುಡ್ ನಲ್ಲಿರುವಂತಹ ಪ್ರಿಸರ್ವೇಟಿವ್ಸ್ ಮತ್ತೆ ಅನ್ಹೆಲ್ತಿ ಫ್ಯಾಟ್ಸ್ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದಂತೆ ಮಾಡಿ ಕೂದಲು ಉದುರುವಂತೆ ಮಾಡುತ್ತೆ. ನೆಕ್ಸ್ಟ್ ಹೈ ಮರ್ಕ್ಯುರಿ ಇರುವಂತಹ ಫಿಶ್. ಯಾವ್ದ್ಯಾವ್ದ್ರಲ್ಲಿ ಹೈ ಮರ್ಕ್ಯುರಿ ಯಾವ್ಯಾವ ಫಿಶ್ ನಲ್ಲಿ ಇರುತ್ತಪ್ಪ ಅಂದ್ರೆ ಸ್ವರ್ಡ್ ಫಿಶ್ ಮತ್ತೆ ಕಿಂಗ್ ಮ್ಯಾಕ್ರೆಲ್ ಫಿಶ್. ಕೆಲವು ಟೂನಾ ಫಿಶ್ ಗಳಲ್ಲಿ ಹೈ ಮರ್ಕ್ಯುರಿ ಇರುತ್ತೆ, ಲೈಕ್ ಬಿಗೆ ಫಿಶ್ ಮತ್ತು ಆಲ್ಬಾಕೋರ್ಗಳಲ್ಲಿ ಮರ್ಕ್ಯುರಿ ಜಾಸ್ತಿ ಇರುತ್ತೆ. ಈ ಮರ್ಕ್ಯುರಿ ಕೂದಲು ಬೆಳೆಯುವಂತಹ ಹೇರ್ ಫಾಲಿಕಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಹೊಸ ಕೂದಲು ಬೆಳೆಯೋದಿಲ್ಲ. ಮತ್ತೆ ಇರುವಂತಹ ಕೂದಲು ಕೂಡ ತೆಳ್ಳಗಾಗುತ್ತೆ. ಮತ್ತೆ ಕೂದಲು ಬೆಳವಣಿಗೆ ನಿಧಾನ ಆಗುತ್ತೆ. ಆದ್ರಿಂದ ನಿಮ್ಗೇನಾದ್ರೂ ಕೂದಲು ಉದುರೋದು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಇದು ಒಂದು ಕಾರಣವಾಗಿರ್ಬೋದು. ನೀವು ಹೈ ಮರ್ಕ್ಯುರಿ ಫಿಶ್ ನ ಜಾಸ್ತಿ ಸೇವಿಸ್ತಾ ಇರ್ಬೋದು. ಇದು ಹೆಚ್ಚಾಗಿ ಫಿಶ್ ತಿನ್ನೋಂಥವ್ರಿಗೆ ಅನ್ವಯ ಆಗುತ್ತೆ. ನೆಕ್ಸ್ಟ್ ಫಾಸ್ಟ್ ಫುಡ್, ಬರ್ಗರು, ಫ್ರೈಸು, ಟ್ಯಾಕೋಸು, ವೇಫಲ್ ಫ್ರೈಸು, ಸ್ಯಾಂಡ್ವಿಚ್ಸು, ಪೊಟ್ಯಾಟೊ ವೆಡ್ಜಸ್ಸು, ಚಿಕನ್ನು, ರೋಸ್ಟ್ ಬೀಫ್ ಸ್ಯಾಂಡ್ವಿಚ್. ಹೀಗೆ ಫಾಸ್ಟ್ ಫುಡ್ ನ ಜಾಸ್ತಿ ತಿನ್ನೋರ್ಗೆ ಜಾಸ್ತಿ ಕೂದಲು ಉದುರುತ್ತೆ. ಈ ಫಾಸ್ಟ್ ಫುಡ್ ನಲ್ಲಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇದ್ದು ಇದು ರಕ್ತನಾಳಗಳು ಬ್ಲಾಕ್ ಆಗುವಂತೆ ಮಾಡಿ ಹೇರ್ ಫಾಲಿಕಲ್ಗೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದಂತೆ ಮಾಡೋದ್ರಿಂದ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದಂತೆ ಮಾಡುತ್ತೆ. ಆಗ ಕೂದಲಿನ ಬುಡ ಸಡಿಲಾಗಿ ಕೂದಲು ಉದುರೋದು ಆಗುತ್ತೆ. ನೆಕ್ಸ್ಟ್ ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಪ್ರಪಂಚದಾದ್ಯಂತ 2.5% ಅಷ್ಟು ಆಲ್ಕೋಹಾಲ್ ಸೇವನೆ ಮಾಡೋದು ಕಡಿಮೆ ಆಗಿದೆ. ಈ ಆಲ್ಕೋಹಾಲ್ ನಮ್ ದೇಹ ಸೇರಿದಾಗ 90% ಲಿವರ್ ನಲ್ಲಿ ಮೆಟಬಲೈಸ್ ಆಗುತ್ತೆ. ಈ ಆಲ್ಕೋಹಾಲ್ ಲಿವರ್ ನಲ್ಲಿ ಇನ್ಫ್ಲಮೇಷನ್ ನ ಉಂಟು ಮಾಡಿ ಹೆಪಟೈಟಿಸ್, ಫ್ಯಾಟಿ ಲಿವರ್ ಮತ್ತೆ ಸಿರೋಸಿಸ್ ನ ಉಂಟು ಮಾಡುತ್ತೆ. ಇದರಿಂದ ಜಿಂಕ್ ಲೆವೆಲ್ ನಮ್ ದೇಹದಲ್ಲಿ ಕಡಿಮೆ ಆಗುತ್ತೆ. ನಮ್ ಕೂದಲು ಬೆಳವಣಿಗೆ ಆಗಕ್ಕೆ ನಮ್ಗೆ ಜಿಂಕು ಬೇಕೇ ಬೇಕು. ಈ ಜಿಂಕು ನಮ್ ದೇಹದಲ್ಲಿ ಕಡಿಮೆ ಆದಾಗ ಕೂದಲು ಒಣಗೋದು, ಉದುರೋದು ಆಗುತ್ತೆ. ಮತ್ತೆ ಹೊಸ ಕೂದಲು ಬೆಳೆಯೋದಿಲ್ಲ. ಆದ್ರಿಂದ ನಿಮ್ಗೇನಾದ್ರೂ ಜಾಸ್ತಿ ಕೂದಲು ಉದುರುತ್ತಾ ಇದೆ ಅಂದ್ರೆ
ಆಲ್ಕೋಹಾಲ್ ಸೇವನೆನ ಸ್ಟಾಪ್ ಮಾಡೋದು ಬಹಳ ಒಳ್ಳೆಯದು. ನೆಕ್ಸ್ಟ್, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಅಂದ್ರೆ ಹೆಚ್ಚು ಸಿಹಿ ಪದಾರ್ಥಗಳನ್ನ ನಾವು ಸೇವಿಸಿದಾಗ, ಲೈಕ್ ಸ್ವೀಟ್ಸ್ ನ ನಾವು ಜಾಸ್ತಿ ಸೇವಿಸಿದಾಗ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ರೈಸ್ ಆಗಿ, ಬ್ಲಡ್ ಶುಗರ್ ಲೆವೆಲ್ ಸಡನ್ ಆಗಿ ರೈಸ್ ಆಗಿ ನಮ್ಮ ತಲೆಬುರುಡೆನಲ್ಲಿ ಜಾಸ್ತಿ ಎಣ್ಣೆ ಉತ್ಪತ್ತಿ ಆಗುವಂತೆ ಮಾಡಿ ಕೂದಲಿನ ಬುಡ ಸಡಿಲಗೊಂಡು ಜಾಸ್ತಿ ಕೂದಲು ಉದುರುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರೂ ಜಾಸ್ತಿ ಕೂದಲು ಉದುರುತ್ತಾ ಇದ್ರೆ ಸಿಹಿ ತಿಂಡಿ ತಿನ್ನೋದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೇಕು. ನೆಕ್ಸ್ಟ್, ಎಕ್ಸೆಸ್ ವಿಟಮಿನ್ ಎ ಅಂದ್ರೆ ನಾವು ವಿಟಮಿನ್ ಎ ರಿಚ್ ಆಗಿರುವಂತಹ ಫುಡ್ ನ ನಾವು ಎಕ್ಸೆಸ್ ಆಗಿ ಅಂದ್ರೆ ಅತಿಯಾಗಿ ಸೇವಿಸೋದ್ರಿಂದನೂ ಕೂಡ ನಮ್ಗೆ ತಲೆ ಕೂದಲು ಜಾಸ್ತಿ ಉದುರುತ್ತೆ. ಯಾವ್ದ್ಯಾವ್ದ್ರಲ್ಲಿ ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತಪ್ಪ ಅಂತಂದ್ರೆ ಕುಂಬಳಕಾಯಿ, ಕಾಲೆ ಸೊಪ್ಪು, ಸಿಹಿಗೆಣಸು, ಕ್ಯಾರೆಟ್, ಪಾಲಕ್ ಸೊಪ್ಪು, ಕೆಂಪು ದಪ್ಪ ಮೆಣಸಿನಕಾಯಿ, ಟೊಮೆಟೊ, ಮಾವಿನ ಹಣ್ಣು, ಬಟರ್ ನಟ್ ಮತ್ತೆ ಬೂದುಗುಂಬಳಕಾಯಿ. ಇದ್ರಲ್ಲೆಲ್ಲ ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ. ಮತ್ತೆ ಕಾಲೆ ಸೊಪ್ಪು ಮತ್ತೆ ಸ್ಪೈನಾಕು ಅಂದ್ರೆ ಪಾಲಕ್ ಸೊಪ್ಪು, ಇವುಗಳಲ್ಲೂ ಕೂಡ ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ. ನಾನೀಗಾಗ್ಲೇ ಕೂದಲಿಗೆ ವಿಟಮಿನ್ ಎ ಇಂದ ಏನು ಉಪಯೋಗ ಮತ್ತೆ ಒಂದ್ ದಿನಕ್ಕೆ ಎಷ್ಟು ವಿಟಮಿನ್ ಎ ನಮ್ ದೇಹ ಸೇರಿದ್ರೆ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ, ಒಳ್ಳೇದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಅದೇ ರೀತಿಯಾಗಿ ಎಕ್ಸೆಸ್ ವಿಟಮಿನ್ ಎ ಅಂದ್ರೆ ನಾವು ಒಂದ್ ಅಳತೆಗಿಂತ ಹೆಚ್ಚು ವಿಟಮಿನ್ ಎ ನ ಸೇವಿಸಿದ್ರು ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿ ಕೂದಲು ಉದುರುತ್ತೆ. ನೆಕ್ಸ್ಟ್, ಹೈ ಸೋಡಿಯಂ ಫುಡ್ಸ್ ಅಂದ್ರೆ ಹೆಚ್ಚು ಉಪ್ಪು ಬಳಸಿರುವಂತಹ ಆಹಾರನ ನಾವು ಸೇವಿಸಿದ್ರು ಕೂಡ ನಮ್ಮ ಕೂದಲು ಹೆಚ್ಚು ಉದುರುವ ಚಾನ್ಸಸ್ ಇರುತ್ತೆ. ಅಂದ್ರೆ ಅತಿ ಹೆಚ್ಚು ಉಪ್ಪು ಬಳಸಿರುವಂತಹ ಆಹಾರನ ನಾವು ಸೇವಿಸಿದಾಗ್ಲೂ ಕೂಡ ನಮ್ಗೆ ಹೆಚ್ಚು ಕೂದಲು ಉದುರುತ್ತೆ. ಅಂದ್ರೆ ಕೆಚಪ್, ಪಾಲಕ್ ಸೊಪ್ಪು ಮತ್ತೆ ಚಾರ್ಡ್ ಗಿಡ, ಇದನ್ನ ಕನ್ನಡದಲ್ಲಿ ಸ್ವರಮೇಳ ಸಸ್ಯ ಅಂತ ಕರೀತಾರೆ. ಮತ್ತೆ ಓಯಿಸ್ಟರ್ ವೈಟ್ ಬ್ರೆಡ್ ಅಂದ್ರೆ ಸಿಂಪಿ ಬಿಳಿ ಬ್ರೆಡ್ ಅಂತ ಕನ್ನಡದಲ್ಲಿ ಕರೀತಾರೆ. ಮತ್ತೆ ಬೀಟ್ ಗ್ರೀನ್ ಅಂದ್ರೆ ಬೀಟ್ರೋಟ್ ಸೊಪ್ಪು ಮತ್ತೆ ಬೀಟ್ರೋಟ್ ನ ಎಲೆಗಳು, ಇವುಗಳಲ್ಲೂ ಕೂಡ ಅತಿ ಹೆಚ್ಚು ಸೋಡಿಯಂ ಇರುತ್ತೆ. ಇವುಗಳನ್ನ ನಾವು ಹೆಚ್ಚು ಸೇವಿಸಿದಾಗ್ಲೂ ಕೂಡ ನಮ್ಮ ಕೂದಲು ಹೆಚ್ಚು ಉದುರುವಂತಹ ಚಾನ್ಸಸ್ ಇರುತ್ತೆ. ಹೆಚ್ಚು ಸೋಡಿಯಂ ಇರುವಂತಹ ಫುಡ್ಗಳನ್ನ ನಾವು ಸೇವಿಸಿದಾಗ ಸೋಡಿಯಂ ನಮ್ಮ ದೇಹದಲ್ಲಿ ನೀರಿನಂಶನ ಕಡಿಮೆ ಮಾಡಿ ಡಿಹೈಡ್ರೇಷನ್ ಉಂಟು ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ನಿರ್ಜಲೀಕರಣವನ್ನ ಉಂಟು ಮಾಡುತ್ತೆ. ಮತ್ತೆ ಕೂದಲಿನ ಬುಡಕ್ಕೆ ರಕ್ತ ಸಂಚಾರವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಕೂದಲಿಗೆ ಬೇಕಾದಂತಹ ಪೋಷಕಾಂಶ ಸರಿಯಾಗಿ ಸಪ್ಲೈ ಆಗಲ್ಲ. ಇದರಿಂದ ಕೂದಲು ಒಣಗೋದು, ಕೂದಲು ಒಣಗಿ ಬ್ರಿಟಲ್ ಆಗಿ ಜಾಸ್ತಿ ಕೂದಲು ಉದುರುತ್ತೆ. ಹೀಗಾಗಿ ನಿಮ್ಗೆ ಏನಾದ್ರೂ ಜಾಸ್ತಿ ಕೂದಲು ಉದುರುತ್ತಾ ಇದ್ರೆ ನಾನ್ ಮೇಲೆ ಹೇಳಿದಂತಹ ಸೋಡಿಯಂ ಹೆಚ್ಚಿರುವಂತಹ ಆಹಾರನ ನೀವು ಸೇವಿಸ್ತಾ ಇದ್ರೆ ಅದನ್ನು ಕೂಡ ನೀವು ಸ್ಟಾಪ್ ಮಾಡೋದು ಬಹಳ ಒಳ್ಳೆಯದು. ಹೀಗೆ ನನ್ ಮೇಲೆ ಹೇಳಿದಂತಹ ಆಹಾರಗಳಿಂದ ಕೂದಲು ಉದುರುತ್ತೆ. ನಿಮ್ಗೇನಾದ್ರೂ ಆಲ್ರೆಡಿ ಕೂದಲು ಉದುರುತ್ತಾ ಇದ್ದು ನೀವು ಕೂದಲು ಉದುರೋದನ್ನ ಸ್ಟಾಪ್ ಮಾಡಕ್ಕೆ ಅಂತ ಡಿಫ್ರೆಂಟ್ ಶಾಂಪೂಸ್, ಆಯಿಲ್, ಕಂಡೀಷನರ್ಸ್, ಸೀರಮ್ ಮತ್ತೆ ಹೇರ್ ಮಾಸ್ಕ್ ನ ಬಳಸ್ತಾ ಇದ್ರು ಕೂಡ ನಿಮ್ಮ ಕೂದಲು ಉದುರೋದು ನಿಂತಿಲ್ಲ ಅಂತಂದ್ರೆ ನೀವು ನಾನ್ ಮೇಲೆ ಹೇಳಿದಂತ ಫುಡ್ಗಳನ್ನ ಹೆಚ್ಚು ತಿಂತಾ ಇದ್ದೀರಾ ಅಂತ ಅರ್ಥ. ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮ್ ಕೂದಲು ಉದುರುತ್ತಾ ಇದ್ರೆ ಆ ಆಹಾರಗಳನ್ನ ನೀವು ಸ್ಟಾಪ್ ಮಾಡೋದು ಒಳ್ಳೇದು. ನಾನೀಗಾಗ್ಲೇ ಕೂದಲಿನ ಬೆಳವಣಿಗೆಗೆ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ರಿಚ್ ಫುಡ್ ಮತ್ತೆ ಕಾಪರ್ ರಿಚ್ ಫುಡ್ ಮತ್ತೆ ಬಯೋಟಿನ್ ರಿಚ್ ಫುಡ್ಗಳ ಬಗ್ಗೆ, ಕೂದಲಿನ ಬೆಳವಣಿಗೆಗೆ ಇವು ಹೇಗೆ ಸಹಾಯಕ ಆಗ್ತವೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತೆ ಡಿಫ್ರೆಂಟ್ ಹೇರ್ ಮಾಸ್ಕ್ ಗಳ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೋಡಿದ್ರೆ ನಿಮ್ಗೆ ಕೂದಲು ಉದುರುತ್ತಾ ಇರೋರ್ಗೆಲ್ಲ ಅದರಿಂದ ತುಂಬಾ ಉಪಯೋಗ. ನೀವು ಆ ವಿಡಿಯೋನ ನೋಡೋದ್ರಿಂದ ಒಂದಲ್ಲ ಒಂದು ಮೆಥಡ್ ನ ನೀವು ಅಳವಡಿಸ್ಕೊಂಡು ನಿಮ್ಮ ಕೂದಲಿನ ಆರೋಗ್ಯ ಮತ್ತೆ ಅಂದನ ಹೆಚ್ಚಿಸ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇಂದ್ರಾಣಿ ದೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ಥ್ಯಾಂಕ್ ಯು.